ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮರು ಅಂತೇಳಿ ಹೆಸರು ಯಾರು ಕೊಟ್ಟರು? ಮಹಾತ್ಮ ಗಾಂಧೀಜಿಯವರು, ರವೀಂದ್ರನಾಥ್ ಟ್ಯಾಗೋರ್ ಯಾರಿಗಂತಾರೆ? ನಮ್ಮ ಸ್ವಾಮಿಗಳಿರ್ತೀವಿ, ಯುಗ ಪುರುಷರು, ಪರಮದಾಸೋಗಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮ ಅನಿಸ್ಕೊಂಡಿರುವಂತ ಮಹಾತ್ಮ ಗಾಂಧೀಜಿಯವರಿಗೆ ಯಾಕೆ ಮಹಾತ್ಮ ಅಂದ್ರು? ಅವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ ಹೇತಿ ಮಕ್ಕಳು ಮನಿ ಎಲ್ಲವನ್ನು ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಡು ಬಟ್ಟೆಯನ್ನು ಧರಿಸಿ ಈ ದೇಶದ ಸ್ವಾತಂತ್ರ್ಯವನ್ನ ಅಹಿಂಸೆ ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದು ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರನ್ನು ಮಾತ್ರ ನಾವು ಒಳ್ಳೆಯದಾಗಿದೆ. 1885ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅನ್ನೋದೊಂದು ಸಂಘಟನೆ, ಅದರ ನೇತೃತ್ವವನ್ನ ನಮ್ಮ ಇಂಗ್ಲೆಂಡ್ನ ಅವರು ಬ್ರಿಟಿಷರೇ ವಹಿಸಿದ್ರು. ಒಂದು ಸಂಘಟನೆ ಆಯ್ತು. ಹೇಗೆ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಿಸಬೇಕು, ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು ನಾವು ಭಾರತೀಯರಂತೆ. ಆ ಸಂದರ್ಭದಲ್ಲಿ ಅನೇಕ ಜನರ ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ಎಲ್ಲ ಅನೇಕ ಹೋರಾಟಗಾರಿದ್ದಾರೆ. ಅದರಲ್ಲಿ ಒಂದು ಶಾಂತಿವಾದ ಹೋರಾಟ, ಒಂದು ಕ್ರಾಂತಿ ಹೋರಾಟ ಇದೆ. ಭಾರತೀಯರು ಈಗ 76-77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಬರ್ತೇವೆ, ಮಾಡಿದ್ವಿ. ಮೊನ್ನೆ 77ನೇ ಬಲ ಸ್ವಾತಂತ್ರ್ಯ ದಿನಾಚರಣೆ, 155ನೇ ಜನ್ಮದಿನದ ಆಚರಣೆ. ಈ ದೇಶವನ್ನು ತಗೊಳ್ಬೇಕಂತ ಸಂದರ್ಭದಲ್ಲಿ ಇವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ವಿದ್ವಾಂಸ ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅನೇಕ ಜನ, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ರು. ಇನ್ನು ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು, ಒಂದು ಸಂಘಟನೆ ಪ್ರಾರಂಭ ಆಯಿತು. ಇವತ್ತು ನಮ್ಮ ಜನಕ್ಕೆ ಎಷ್ಟೋ ಜನ ಗೊತ್ತೇ ಇಲ್ಲ. ನಮ್ಮ ಯುವಕರಂದ್ರೆ ಈಗ ಏನು ಗೊತ್ತೇ ಇಲ್ಲ. ಸ್ವಾತಂತ್ರ್ಯ ಎಲ್ಲಿತ್ತು ಅಂದ್ರೆ ಐತಲ್ಲ ಮನೆಯಾಗ ಇರ್ತಾರೆ. ಘೋಷಣೆ ಬಂದಂತವ್ರಿಗೆ ಪೂಜೆ ಮಾಡ್ತಾರೆ ಇವರು ಬಿಜೆಪಿಯವರು. ಗಾಂಧಿ ಸುಟ್ಟವ್ರಿಗೆ, ಗಾಂಧಿ ಸುಟ್ಟಾಕಿದವ್ರಿಗೆ. ಎಲ್ಲಿವರೆಗೂ ಈ ದೇಶದಾಗ ಇಂಥ ತತ್ವ ಸಿದ್ಧಾಂತಕ್ಕೆ ಗೌರವ ಕೊಡೋದು ತಿಳಿ ಇವತ್ತು ಜನರು ಬಿಡ್ತಾರ, ಅವತ್ತು ನಿಜವಾದ ಭಾರತ ದೇಶ ಆಗುತ್ತೆ ಅನ್ನೋ ಮಾತನ್ನು ಹೇಳಿದಾರೆ ಅವತ್ತು ಪ್ರೊಫೆಸರ್ ನಾರಾಯಣ. ಇವತ್ತು ಅರ್ಥ ಮಾಡ್ಕೊಂಡಿರ್ಬೇಕು. ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಅಂತ ಇವಾಗ ನಾವು ಹೇಳ್ತೀವಲ್ಲ, ಇದು ಕೇವಲ ಸ್ವಾತಂತ್ರ್ಯದ ಚಳವಳಿಗಾಗಿ ಕಟ್ಟಿರುವಂತಹ ಒಂದು ಸಂಘಟನೆ. ಅದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ಜನರಿಗೆ ಯುವಕರಿಗೆ ನೆನಪಿಸಿಕೊಳ್ಳಲು ಬಯಸ್ತೀನಿ. ಬೇರೆ ಕಾಂಗ್ರೆಸ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡ್ತಾರೆ, ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ. ನಾಯಿ ಬಂದರು ಇತ್ತೀಚೆಗೆ ಮುಟ್ಕೊಂಡು ಅವ್ರಿಗೆ ಎತ್ತಂದಿಗೆ ಇಲ್ಲ ನಾಯಿ ಕೊಡಿ ತಿಪ್ಪೆ ಬೆಳೀತಾವ ಹಾಲು ಮುಟ್ಕೊಂಡಿದ್ವಿ. ಇತ್ತೀಚೆಗೆ 95 ಹುಟ್ಕೊಂಡಿದ್ವಿ ಇವೆಲ್ಲ ಪಕ್ಷ. ಇದೇನು ಭಾರತೀಯ ಜನತಾ ಪಕ್ಷ ಐತೆ, ಬ್ರಿಟಿಷ್ ಜನತಾ ಪಕ್ಷ ಅಂತ ಹೇಳ್ತಿಲ್ಲ. ಇದು ಭಾರತೀಯ ಜನತಾ ಅಲ್ಲ, ಬ್ರಿಟಿಷರ ಜನತಾ ಪಕ್ಷ. ಇವೇನು ಹುಡ್ಕೊಂಡಾವಲ್ಲ. ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ದೇಶದ ಇತಿಹಾಸದ ಗೊತ್ತಿಲ್ಲ. ಹೋಗಿ ಅವ್ರ ಮನೆಯಾಗ ಕೇಳಿ ಹೋಗಿ ಎಷ್ಟು ಮಂದಿ ನೀವು ಸ್ವಾತಂತ್ರ್ಯಕ್ಕೆ ನಿಮ್ಮ ಮನೆಯಾಗ ಸತ್ತಾರಪ್ಪ ಅಂತ ಯಾರದ ದೊಡ್ಡ ದೊಡ್ಡ ನಾಯಕರು ಅದನ್ನೇ सबके साथ सबके बर्बाद ಹೇಳ್ತಾರಲ್ಲ. ಒಂದು 5 ಮಂದಿ ಸಂಘಟನೆ ಕೇಳಿದ್ರು ಒಂದು 100 ವರ್ಷ ಅದನ್ನ ಹೇಳಿ ಪಟ್ಟ ಒಂದು 100 ವರ್ಷ ಅಂತ ಇವತ್ತಿಗೆ ಆ ಇತಿಹಾಸದ ಚಳವಳಿ ನಡೆಯುವುದು. ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅದು ಒಂದು ಸಣ್ಣ ಘಟನೆ ನಡೆಯುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಾರ.
ನಮ್ಮ ದೇಶದಲ್ಲಿ ಮಲ ಎತ್ತುವ ಪದ್ಧತಿ ಕೆಳಗಿನ ಜನರ ಪೌರ ಕಾರ್ಮಿಕರಲ್ಲ ಇವತ್ತು ನಮ್ಮ ದೇಶದಲ್ಲಿ ಕೆಳವರ್ಗದ ಜನರು ಅವರು ಬಂದಂತು. ಅವತ್ತು ಮಹಾತ್ಮ ಗಾಂಧೀಜಿಯವರ ಅಧಿವೇಶನ ಇರಿದಾಗ 5 ದಿವಸಗಳ ಕಾಲ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ. ಈ ಚಳವಳಿಯವರು ಪ್ರಶ್ನೆ ಮಾಡ್ತಾರೆ, ಒಂದು ದಿವಸ ನೀವು ಯಾಕೆ ಕೇವಲ ಕೆಳವರ್ಗದ ಜನರಿಂದ ಮಾಡಿಸ್ತೀರಿ, ಇದರ ತಕ್ಷಣ ನಿಲ್ಲಿಸಬೇಕು ನಮ್ಮ ದೇಶದಲ್ಲಿ ಅಂತೇಳಿ ಇವತ್ತು ಕರೆಯನ್ನು ಕೊಟ್ಟಂತವರು ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು. ಅವತ್ತೇ ಆ ಅಧಿವೇಶನದಲ್ಲಿ ತೀರ್ಮಾನ ಆಗುತ್ತೆ, ಆ ಮಲಯತ್ವ ಪದ್ಧತಿಯನ್ನ ಬಂದ್ ಮಾಡಿ ಏನು ಕೆಳವರ್ಗದ ಜನರು ಎತ್ತಬಾರದು ಅನ್ನೋದನ್ನು ನಿಲ್ಲಿಸಿ ಆ ಅಧಿವೇಶನದಲ್ಲಿ ಮೇಲ್ವರ್ಗದ ಜನರು, ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸಂಘಟನೆಯ ಕಾರ್ಯಕರ್ತರು, ಅದು ಮೇಲ್ವರ್ಗದ ಜನ ಗ್ರಾಮೀಣರಿರ್ಬೋದು, ಆಗಿನ ಕಾಲದಲ್ಲಿ ಮೇಲ್ವರ್ಗದ ಜನರು ಯಾರ್ಯಾರಿದ್ರು ಅವರು ಆ ಮನವನ್ನ ಎತ್ತುವುದರ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವರು ಬಾಪೂಜಿ. ಎಷ್ಟು ಸುಳ್ಳು ಜನ, ಭಗತ್ ಸಿಂಗ್ ಇವತ್ತು ಎಷ್ಟು ವಯಸ್ಸಿನಲ್ಲಿ ತಿಳ್ಕೊಂಡ್ರು, ಅಸ್ಫಾಕುಲ್ಲಾ ಖಾನ್ ಎಷ್ಟು ವಯಸ್ಸಿನಲ್ಲಿ ತಿಳ್ಕೊಂಡ್ರು, ಸಣ್ಣ ವಯಸ್ಸು 22 ವರ್ಷಕ್ಕೆ ಏನು ಗಮನಿಸಿದ್ರು. ಅವ್ರು ಹಂಚಲಿಲ್ಲ, ನನಗೆ ಯಾಕ್ರಿ ನಾವು ಭಾರತ ಮಾತಾಕೆ ಮೊದಲು ಬಿಡೋದಿಲ್ಲ ಅಂತಂದ್ರು ಅವರು. ಇವ್ರು ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಚಳವಳಿ ನಡೆದಿಲ್ಲ, ಈ ದೇಶದ ಇತಿಹಾಸ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀವಿ ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಅವರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1924ರಲ್ಲಿ ಇದೇ ನಮ್ಮ ವಿಭಾಗ, ಏನು ಬೆಳಗಾವಿ ವಿಭಾಗದವರು ನಾವು ಎಲ್ಲ ಬಾಂಬೆ ಕರ್ನಾಟಕ, 1924ರಲ್ಲಿ ಒಂದು ಮಹಾ ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಎದಕ್ಕೆ? ಸಂಘ ಪಕ್ಷ ಕಟ್ಟೋದಕ್ಕಲ್ಲ, ರಾಜಕೀಯ ಮಾಡೋಕ್ಕಲ್ಲ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಾಗ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ರಾಷ್ಟ್ರಪಿತಾಮಹ ನಮ್ಮೆಲ್ಲರ ನೆಚ್ಚಿನ ಪಿತಾಮಹ ಬಾಪೂಜಿಯವರು ಆ 1994ರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿ ಇವತ್ತು 5 ದಿನಗಳ ಕಾಲ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು. 1924ರಲ್ಲಿ ನಡೆದಂತಹ ಅಧಿವೇಶನದ ಒಂದು ನೆನಪಿಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹಾತ್ಮ ಗಾಂಧೀಜಿಯವರ ವಿಶೇಷವಾದ ಜಯಂತಿಯನ್ನ ಒಂದು ಸ್ವಚ್ಛತಾ ಆಂದೋಲನದ ಮುಖಾಂತರ ಇವತ್ತು ಇಡೀ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ ಈ ಒಂದು ಸ್ವಚ್ಛತಾ ಆಂದೋಲನವನ್ನು ಪ್ರಾರಂಭ ಮಾಡಿದಂತಹ ಬಲವತ್ತ ಪದ್ಧತಿಯನ್ನು ಬದಲಾಯಿಸಿದಂತಹ ಈ ದೇಶಕ್ಕೆ ಕೊಟ್ಟಂತಹ ಸಂದೇಶ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನವನ್ನ 100 ವರ್ಷಗಳ ಆ ಇತಿಹಾಸವನ್ನು ನೆನೆಯೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜನೆ ಮಾಡಿದೆ. ನಮ್ಮ ಗದಗಿರಿ ಸಾಹೇಬ್ ಹೇಳಿದ್ರು, ಇತಿಹಾಸ ಭರತವಾದಂತಹ ದೇಶ. ಅದಕ್ಕೆ ನಮ್ಮ DK ಶಿವಕುಮಾರ್ ಸಾಹೇಬ್ ಹೇಳ್ತಾರ, ಭಾರತ ದೇಶದ ಇತಿಹಾಸ ಅದು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಇತಿಹಾಸ ಭಾರತ ದೇಶದ ಇತಿಹಾಸ ಅಂತ ಹೇಳ್ತಾರೆ. ಇದು ಸುಳ್ಳಲ್ಲ ಬಂಧುಗಳೇ, ಸುಳ್ಳಲ್ಲ. ಅದಕ್ಕೆ ಸಮಯವಾಗಿದೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರನ್ನು ಮಾತಾಡಿದ್ರು ಇವತ್ತು ಬೆಳಿಗ್ಗೆ, ಎಲ್ಲರೂ ಇದನ್ನು ಮನಸ್ಸು ಮುಟ್ಟಿ ನೋಡ್ಕೊಂಡ್ರೆ ರಾತ್ರಿ ಮುಕ್ಕೊಂಡಾಗ ನಿಮ್ಗೆಲ್ಲರಿಗೂ ಆತ್ಮಸಾಕ್ಷಿ ಐತಿಲ್ಲಪ್ಪ, ಕೈ ಎತ್ತರಿ ಯಾರಿಗೆ ಐತಿ? ಎಲ್ಲರಿಗೂ ಇದ್ದವರಿಗೆ ಆತ್ಮಸಾಕ್ಷಿ, ಆತ್ಮಸಾಕ್ಷಿ. ಇವತ್ತು 3 ನಾವು ಒಪ್ಕೊಂಡು ಸಂವಿಧಾನ ಪ್ರಕಾರ ಯಾವ್ದು ಹೇಳ್ರಿ? ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ. ಅದರಲ್ಲಿ ಪತ್ರಿಕಾರಂಗ ಐತಪ್ಪ, ನಿಮ್ಮನ್ನು ಬಿಟ್ಟಿಲ್ಲ. ನೀವು ಸ್ವಲ್ಪ ಸುದ್ದಿ ಕೇಳಿ ಆತ್ಮ ಇತಿಹಾಸವನ್ನು ನೆನೆಯಲ್ಲ. ಮಹಾತ್ಮ ಗಾಂಧಿಯವರು ಸುಮ್ಮನೆ ನೆನೆದ್ರಲ್ಲ. ಈಗ ಸ್ವಚ್ಛ ಭಾರತ ಆಂದೋಲನ, ಈಗ ಕಸ ಹಿಡ್ಕೊಂಡು ಎರಡು ಕಡೆ ಈಗ ಮೋದಿ ಈಗ ಹೇಳ್ಕೊಂಡು ಮುಗಿತಾರೆ, ಸ್ವಚ್ಛ ಮಾಡಿದ್ರು ದೇಶ. ಮಹಾತ್ಮ ಗಾಂಧಿಯವರ 100 ವರ್ಷದಿಂದ ಚಲೋ ಮಾಡಿದ್ರು. ಭಾರತ ಬಾಕಿ ಐತಿ ಸರ್, ನಮ್ಮ ನಿಮ್ಮನ್ನ ಭಾರತ ಬಾಕಿ ಐತಿ. ಇವ್ರು ನಂಬೇ ಇಲ್ಲ. ಈ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ಭಾಳ ಮಾತಾಡೋದು ಬೇಡ ಇತಿಹಾಸ, ಯಾಕಂದ್ರೆ ಕಾರ್ಯಕ್ರಮ ಎದಕ್ಕೆ ಮಾಡಿದ್ರೆ ಏನ್ ಮಾಡಿದ್ರು ಅಂತ ಹೇಳಿದ್ರು ನಾನು. ಇವರು ಗೋಡ್ಸೆ ಯಾರಪ್ಪ? ನಾಥಾರಾಮ್ ಗೋಡ್ಸೆ. ಯಾರು ಗೊತ್ತಪ್ಪ? ಇವ್ರ ನಾಥಾರಾಮ್ ಗೋಡ್ಸೆ ಹೇಳ್ರು ಯಾರು? ಮಹಾತ್ಮ ಗಾಂಧೀಜಿಯವ್ರನ್ನ ಕೊಂದಾವ, ಗುಂಡು ಹಾಕಿದ ಗುಂಡು.
ಗುಂಡು ಹಾಕಿದ. ಅದಕ್ಕೆ ಬೆದರಿಕೆ ಹೇಳಿದ್ರು ನಮ್ಮ ಪ್ರಾಚಾರ್ಯ ಹೇಳಿಲ್ಲ, ನಮ್ಮ ಅಲ್ಲಮ್ಮ ಪ್ರಭು ಒಂದು ವಾಕ್ಯ ಹೇಳ್ತಾರೆ. ಮುಂಚೆ ನಮ್ಮ ಮಾನ್ಸ್ವಾಮಿಗಳು ಗುರುಮಾನ್ಸ್ವಾಮಿಗಳು ಭಾಷಣ ಮಾಡ್ಯಾರ. ನಮ್ಮಪ್ಪ ನಮ್ಮ ಹೇಳ್ತಾರಪ್ಪ, ಇವ್ರ ಮಕ್ಕಳು ಮಾತಾಡ್ತಾರೆ, ಒಬ್ಬೊಬ್ರು ಜಾತಿ ಐತಿ, ಟಿಪ್ಪು ಸುಲ್ತಾನ್ ಐತಿ ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಎದಕ್ಕೂ ಮಾತಾಡ್ತೀರಿ? ಈ ದೇಶ ಕಾಲಾಗಿತ್ತು ಬಿಟ್ಟು ಹೋಗುತ್ತೆ ಹಾಳಾಗಿ. ನಾ ಹೇಳ್ಬಿಟ್ಟು ನೀವು ಬ್ರಿಟಿಷರು, ನೀವು ಈ ದೇಶ ಭಾರತ ದೇಶ. ಈ ದೇಶದಾಗ ನೀವೇನಿರಲ್ಲ, ನೀವು ಬ್ರಿಟಿಷರಿಗೆ ನೀವೆಂದೂ ಭಾರತೀಯರಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಂವಿಧಾನ ತೆಗಿತೀವಿ. ಇತಿಹಾಸ ಬಗ್ಗೆ ಒಂದು ದಿವಸ ಮಾತಾಡೋದು, ಮಹಾತ್ಮರ ಬಗ್ಗೆ ಗೌರವ ಇರೋದು, ಒಂದು ಕಾರ್ಯಕ್ರಮ ಮಾಡ್ತಾರ. ಯಾವ ದೇಶದ ಸ್ವಾತಂತ್ರ್ಯ ಬಗ್ಗೆ, ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದು ಕಾರ್ಯಕ್ರಮ ತೋರಿಸಿ. ಮಹಾತ್ಮರ ಬಗ್ಗೆ ಗಾಂಧಿ ಜಯಂತಿನ ಮಾಡುವುದು ಒಂದು ದಿವಸ ಮಾಡಿದ್ರೆ ನೋಡ್ರಪ್ಪ, ಇವ್ರು ಯಾರು ನೋಡ್ರಿ. ನನಗೆ ಬಹಳ ಸಂತೋಷ ಏನಾಗಿತ್ತಂದ್ರ, ಇಳಕಲ್ ಜನತೆ, ನಮ್ಮ ಬಡ ನೇಕಾರ, ಕೂಲಿ ಕಾರ್ಮಿಕರು, ಎಲ್ಲ ಜಾತಿ ಜನಾಂಗ ಇರುವಂತ, ಸರ್ವ ಜನಾಂಗ ಶಾಂತಿ ಇರುವಂತ ಶಾಂತಿಯ ತೋಟ ಯಾವ್ದಾಗೈತೆ ಅಂದ್ರ ಇಳಕಲ್ ಆಗೈತಲ್ಲ. ನನಗೆ ಇವಾಗ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ಗೌರವರು 18 ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ್ಮೇಲೆ ಅವ್ರಿಗೆ ಒಂದು ಏನು ಲಾಠಿಯಿಂದ, ಒಂದು ಬಂದೂಕಿಂದ ಒಂದು ಏನು ಹೊಡೆದಿಲ್ಲ ಅವರು ಬ್ರಿಟಿಷರು. ಮಹಾತ್ಮ ಗಾಂಧೀಜಿಯವರು ಯಾವತ್ತೂ ಬಂದು ನೋಡಿ ಅವ್ರನ್ನ ಹೊಲಿಸ್ಕೊಂಡಿಲ್ಲ ಬ್ರಿಟಿಷರು. ಅಷ್ಟು ಅಂಜಿತ್ತು ಮಹಾತ್ಮ ಅಂತ ತಿಂತಿದ್ರು ಅವರು. ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿಯವ್ರ ಮಹಿಳೆ ಬಟ್ಟೆ ನೋಡಿದ್ರಪ್ಪ, ನೋಡಿರಲಿಲ್ಲ. ಆ ಬಟ್ಟೆ ಹಾಕಿದ್ರು, ಎಲ್ಲ ತ್ಯಾಗ ಮಾಡಿದ್ರು. ಅವು ಎಲ್ಲ ಮಾಡ್ಯಾರ, ಮಾಡಿ ಎಲ್ಲ ಅಪ್ಪಗೆ ಒಪ್ಪಿಕೊಂಡು ಆ ಪುಸ್ತಕ ನೀತಿದ್ದೀನಿ ಓದಕತ್ತಿದ್ದಾರೆ. ಆ ಪುಸ್ತಕ ಓದಕತ್ತಿದ್ದೆ ನಾನು. ಎಲ್ಲ ಮಾಡಿ ತಪ್ಪಾಗಿದೆ ಅಂತ ಒಪ್ಕೊಂಡು ಶರಣಾಗತಿ ಆಗಿಬಿಡ್ತಾರೆ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರಲ್ಲ ಅವ್ರಿಗೆ. ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಯಾರ, ನಮ್ಮ ಮಾತು ಇತಿಹಾಸಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರ 18 ವರ್ಷ ಮಹಾತ್ಮ ಗಾಂಧೀಜಿಯವರಿಗೆ ಮೈ ಮೇಲೆ ಒಂದು ಭಾರ ಬದಲಾವಣೆಗೆ ನೋಡ್ಕೊಂಡಿದ್ವಿ. 18 ತಿಂಗಳೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ 18 ತಿಂಗಳಲ್ಲಿ ನೀವು ಭಾರತೀಯರ ಕೊಂದಿರಲ್ಲ, ನೀವು ಮನುಷ್ಯರ ಅಂತೇಳಿ ನೋಡ್ಬೇಕಂತ ಹೇಳ್ತಾರೆ. ಹರಿವಿ ಬಿಚ್ಚಾಕವೆಲ್ಲ ತಿಂದವ್ರಿಗೆ ಮತ್ತೆ ಒಂದು ಬಾಯಿ ಮಾತಾಡೋದು ಗಂಟು ಹೋಗು ಮಾತಾಡಕ್ಕ ನೋಡ್ತು ಹೋಗ್ಬಾರ್ದು. ಇಟ್ಕೋ ನೋಡ್ಕಿ ಮನೆಯಾಗ ಶ್ರೀಮಂತಿಗೆ ಮನೆಯಾಗ ಇಟ್ಕೋ. ಈ ಶ್ರೀಮಂತಿಗೆ ಗುಂಡಾಗಿರಿ, ದಾದಾಗಿರಿ ನೈಚರಂಗೆ ಇಲ್ಲಿ ನಡೆಯಂಗಿಲ್ಲ. ನಮ್ಮ ನಾವು ಇಲ್ಲಿ ನೋಡಿ, ಈಗ ನನಗೆ ಸರ್ವಧರ್ಮ ಸಮ್ಮೇಳನ ಮಾಡೋಕ್ಕೆ ನನಗೆ ಅಡ್ಡಿಪಡಿಸಿ ಪರ್ಮಿಷನ್ ಕೊಟ್ಟಿದ್ದೆ, ತಹಸೀಲ್ದಾರ್ ಕ್ಯಾನ್ಸಲ್ ಮಾಡಿದ್ರು. ನಾವು ರಸ್ತೆದಾಗ ಮಾಡಿಬಿಡ್ತೇವೆ. ನಾವು ಭಾರತೀಯರು. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ತಾರ, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಮ್ಮನೆ ಕೂತರೆ ಸುಲಿಗೆ ತಪ್ಪದು, ಸುಲಿಗೆತ್ತರೆ ಜಯ ನಿಮ್ಮದು ಅಂತಾರೆ. ಆ ತತ್ವ ಆದರ್ಶವನ್ನು ಪಾಲನೆ ಮಾಡಿ ಹೋಗುವಂತ ಮಗ ನಾನೇನು ಪಕ್ಕಾ ಭಾರತೀಯರು. ಏನು ನಾನು ಏನಿದ್ದೋ ಏನೋ ಗೊತ್ತಿಲ್ಲ. ಲಿಂಗ ಕಟ್ಟಿಕೊಂಡ ಮೇಲೆ ಲಿಂಗಾಯತಾಗಿರಿ, ಲಿಂಗಾಯತ ಧರ್ಮ ಪಾಲನೆ ಮಾಡಾಕತ್ತೀವಿ. ಯಾರಿಗೆ ಗೊತ್ತಿಟ್ರಿ? ಬೆಂಗಳೂರು ಸಾಹೇಬ್ ಕಿವಿ ಕೊಡಬಾರ್ದು. ನಾವು ದೇಶದ ಭಕ್ತಿಗೋಸ್ಕರ ಮಾಡಿದಂಥ ಕಾರ್ಯಕ್ರಮ ಇದು. ಏನು ನಮ್ಮನ್ನು ಭಾಷಣ ಮಾಡುತ್ತೀವಿ ಎಲ್ಲ ಮೈಕ್ ಊರಿಗೆ ಸಿಕ್ತಾವ, ಮೈಕ್ ಊರು ಸಿಕ್ತಾವ ಮಾತಾಡಕ್ಕೆ. ಅವ್ರಿಗೆ ಎದುರೋಗಿ ಮಾತಾಡೋ ತಾಕತ್ತು ಇತ್ತು ನಮಗೆ ಬೇಕಂದ್ರೆ. ಆದ್ರೆ ಮೈಕ್ನಾಗ ಮಾತಾಡಿ ತಿಳಿಸಿ ಹೋಗ್ಬೇಕು ನಮ್ಮ ಮಕ್ಕಳು. ನಾವಲ್ಲ, ನಾವು ಎದಕ್ಕೆ ಮಾಡೀವಿ? ದೇಶದ ಭಕ್ತಿ, ಮಹಾತ್ಮ ಪುಣ್ಯಾತ್ಮ ನಾವೆಲ್ಲ ಈ ಚಂದ ಅದೀವಂದ್ರೆ ಆ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಆದರ್ಶ ಇವತ್ತು ನಮಗೆ ಸಾಕ್ಷಿಯಾಗಿಲ್ಲ. ಅದಕ್ಕೆ ಅರ್ಥ ಮಾಡಿಕೊಡ್ರಿ. ಇಲ್ಕಲ್ ಜನತೆಗೆ ವಿನಂತಿ ಮಾಡ್ಕೊಡ್ತೀವಿ, ನೀವು ದಯವಿಟ್ಟು ಇಂತ ಅದಕ್ಕೆ ಹೋಗ್ಬಾಡ್ರಿ. ನಾವೇನು ಯಾರನ್ನೋ ಭಾಷಣಗಾರ ಕರೆಸಿದ್ದೆ, ಯಾಕೆ ಯಾವಾಗ ಬೈದ್ರೆ ಕುಂದಾಪುರ ಚೈತ್ರ ಕುಂದಾಪುರ ಕರೆಸಿ ಮಾತಾಡಿದೆ. ಅವ ಕಿತ್ತೂರು ನನ್ನ ಮಗ ಬಿಜೆಪಿಗೆ ಚಪ್ಪಲ್ ಹೋಗ್ಬೇಡ್ರಿ ಅಂದ. ಯಾರು ಗೊತ್ತಾಗ ಮೋದಿಗೆ ಓಟ್ ಹಾಕಿದ್ರೆ ಚಪ್ಪಲ್ ಹೊಡೆದ್ರೆ ನಾನು ಅವಾಗ ಹೌದಲ್ಲ. ಅದಕ್ಕೆ ನಮ್ಮದಾಗಿ ವಿಶೇಷವಾದ ಎಲ್ಲ ಧರ್ಮ ಎಷ್ಟು ದೇವ್ರದಪ್ಪ, ಎಷ್ಟು ಭಾಷೆ ಅದಪ್ಪ. ಇವತ್ತು ನರೇಂದ್ರ ಮೋದಿ ಈ ಭಾಷೆ ಇವಾಗ ಹುಟ್ಟಿಸಿತ್ತು, ಇವಾಗ ಕುಳ್ಳಿ ಹುಟ್ಟ್ಯಾರ. ಮಹಾತ್ಮ ಗಾಂಧೀಜಿಯವರಿಗೆ ಮಾತಾಡ್ತಲ್ಲ,
ಸಂವಿಧಾನ ಬದಲಿ ಮಾಡ್ತಾರಂತೆ. ಬಿಟ್ಬಿಡ್ತೀವಿ ನಾವು ಕಾಂಗ್ರೆಸ್ನವರು. ಈ ದೇಶದ ಕಾಂಗ್ರೆಸ್ ಅವರು ಜೀವಂತ ಇರುವವರೆಗೂ ನಿಮ್ಮ ಅಪ್ಪನಾದರೂ ನಾವು ಯಾರು ಭರ್ತಿ ಮಾಡಕ್ ಬರೋದು ನಮ್ಮ ಮಕ್ಕಳಾಗಿಲ್ಲ. ಅದ್ರಾಗ ನನ್ನ ಉಸುರಿನವರೆಗೆ ಈ ಹುಡುಗನ ತಾಲೂಕಿನಾಗ ಈ ಎತ್ತ ಬಿಜೆಪಿಯವರು ಚಡ್ಡಿಗಳು ಹಾರಾಡಿದ್ರು. ಇಲ್ಲಿ ಆಟ ನಡೆದಿಲ್ಲ ನಿಮಗೂ ಅವಾಗ ಗೌಡ ಅಂತ ನಾವು ಗೌಡ ಅಂತ ಇದನ್ನ ಮಾತಾಡೋಣ. ಅವ ಮಗ ಎತ್ತ ನಿಮ್ಮೂರಾಗಿದ್ದೀನಿ ಗೌಡ ನನಗೆ ಎತ್ತ ನನ್ನ ಊರಿಗೆ ಕರ ಕಟ್ಟ ಬೇಕಾಗಿಲ್ಲ. ಗೌಡರಿಗೆ ಬಹಳ ಲಕ್ಷಣ ಉಂಟು. ಏನಿಲ್ಲಂತ ಉಳಿಸ್ಕೊಂಡು ನೋಡಿಲ್ಲ ನಾನು ಮಗನ ಎಲ್ಲ ನೋಡೇ ಬಂದಿರ್ತೀನಿ. ಬಾ ತಾಕತ್ತು ದಮ್ಮಿದ್ರೆ ಯಾರು ನೋಡಿ ಭಾರತೀಯ ಜನತಾ ಪಕ್ಷದವ್ರು ನೋಡಕ್ ದೇಶ ಹೊಡಿತೀರಿ, ರಾಜ್ಯ ಹೊಡಿತೀರಿ. ಪಾಪ ದೇಶಕ್ಕಾಗಿ ಹಿಂದೂಗಳಿಗಾಗಿ ಅನೇಕ ದಾನ ಮಾಡಿ ಮಕ್ಕಳನ್ನ ಒತ್ತಿಟ್ಟ ಪುಣ್ಯಾತ್ಮ ಟಿಪ್ಪು ಸುಲ್ತಾನ್ ಮಕ್ಕಳನ್ನೇ ಒತ್ತಿ ಇಟ್ಟು ಈ ದೇಶದ ಸ್ವಾತಂತ್ರ್ಯ ತಂದು ಕೊಟ್ಟಂತ ಹೋರಾಟ ಮಾಡಿ ಮಾಡಿದಂತ ಪುಣ್ಯಾತ್ಮ ಮಹಾವೀರ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ಬೇಕಿ ಏನ್ ಮಾತಾಡ್ತೀವೋ ಮಿಸ್ಟರ್ ನೀನು ಅರ್ಬಿನ ಬೀಸ್ತಾರ ಸ್ವಲ್ಪ ಬೀಸ್ತಾರೆ ಕಾಲ ಮಾತಾಡಕತ್ತೇನ ತುಂಬಿ ನಿಮ್ಗೆ ತುಂಬಿನಲ್ಲೇ ಮಾತಾಡಕತ್ತಿ ನೀವು ತಿಳ್ಕೊಂಡು ನನ್ನಂತವ್ರನ್ನ ನನ್ನ ಮೈಯ ನನ್ನ ಒಂದು ಧೂಳ ಸತ್ಯ ಅಡ್ಸಾಕಾಗಲ್ಲ ನನಗೆ. ಯೋಗ ಕೃಷ್ಣ ನೀನು ಗೌಡಕಿ ನಿಮ್ಮ ಮನೆಯಾಗಿದ್ರು ನನಗೆ ಹೇಳ್ತೀವಿ ಗೌಡಕಿ ಇಲ್ಲ ಹೇಳ್ತೀವಿ ಮಾತಾಡೋದು ಅದು ಅನಿಸ್ಕೊಂಡು ಓಡಿ ಬಂದ ನಮ್ಮ ಹೆಣ್ಮಕ್ಳು ಮಾತಾಡಿದ್ರು. ನಮ್ಮ ಸೊಲ್ಲಾಪುರ ಬೈ ಎಲ್ಲರೂ ಇದೆಲ್ಲ ಆಗ್ತಿದ್ರು. ಅದಕ್ಕೆ ಮೊಹಮ್ಮದ್ ಪೈಗಂಬರ್ ಒಂದು ಮಾತು ಹೇಳ್ತಾರೆ, ಪಕ್ಕದ ಮನೆಯಾಗ ಯಾರು ಉಪವಾಸ ಮಲಗಿದ್ರ ನೀನು ಹೊಟ್ಟೆ ತುಂಬ ಮಲ್ಗಕ್ಕೆ ಹೋಗ್ಬೇಕಮ್ಮ ಅಂತ. ಎಂತ ತತ್ವ ಯಾರ್ಯಾರು ಗೊತ್ತಪ್ಪ ಯಾರು ಹೇಳಿದ್ರು ಪಕ್ಕದ ಮನೆಯವರು ಉಪವಾಸ ಮಲಗಿದ್ರ ನೀವು ಹೊಟ್ಟೆ ತುಂಬ ತಿಂದು ಮಾಡ್ಕೋಬಾರ್ದಪ್ಪ. ನೀವು ತಿನ್ನೋದ್ರಾಗ ಒಂದು ಕೊಟ್ಟು ತಿನ್ರಿ, ಅವ್ರಿಗೂ ಬದುಕಿಸ್ರಿ, ನೀವು ಬದುಕ್ರಿ. ಲೀವ್ ಅಂಡ್ ಲೆಟ್ ಲೀವ್ ಅಂತ ಹೇಳಿದವರು ಮಹಾತ್ಮ ಗಾಂಧೀಜಿಯವರು. ನೀವು ಉಳಿರಿ, ಇನ್ನೊಬ್ಬರಿಗೆ ಬದುಕಾಕ್ಬಿಡ್ರಿ ಅಂತೀವಿ. ನೀವೋ ಬದುಕಬೇಕಂತ ಏನಿಲ್ಲ. ಅದಕ್ಕೆ ಸಮಯ ಭಾಳ ಆಗಿದೆ. ಬರೀ ಆತ್ಮಸಾಕ್ಷಿಯನ್ನು ಬಿಟ್ಟು ನೀವೇನು ಹೇಳಿದ್ರು ಯಾರು ಈ ಮನಸ್ಸು ಒಪ್ಪು ನಾನು ನಿಂದ ಒಪ್ಪುದು ರಾತ್ರಿ ಮಕ್ಕೊಂಡಾಗ ಒಪ್ಪತ್ತಲ್ಲಿ ತಪ್ಪಾಡಿ ಬಂದು ಮಕ್ಕೊಂಡು ಒಪ್ಪತ್ತಲ್ಲ. ಎಲ್ಲರಿಗಿಂತ ದೊಡ್ಡದು ಯಾವುದು ಅಂತಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಹೇಳ್ಯಾರ ನನಗೆ ಇವತ್ತು ಏನು ಆತ್ಮಸಾಕ್ಷಿ. ಎಲ್ಲ ನ್ಯಾಯಾಲಯ ಎಲ್ಲ ದೇವರಿಗಿಂತ ಮಿಗಿಲಾದಂಥದ್ದು ಆತ್ಮಸಾಕ್ಷಿ ಅನ್ನೋದು ನಮ್ಮ ಹತ್ರ ಐತಿ. ಆ ಆತ್ಮಸಾಕ್ಷಿಗೆ ದ್ರೋಹ ಮಾಡಿದ್ರ ನೀವು ಯಾರು ಮನುಷ್ಯ ಜಾತಿಗೆ ಹುಟ್ಟಿದಂತೆ ಅಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಇಚ್ಛೆಪಡ್ತೀವಿ. ಆತ್ಮಸಾಕ್ಷಿಗೆ ದ್ರೋಹ ಮಾಡಬಾರ್ದು. ಆತ್ಮಸಾಕ್ಷಿಯಿಂದ ನೀವು ಹೇಳಿ ಸತ್ಯವನ್ನೇ ಮಾತಾಡಿ. ಯಾಕಂದ್ರೆ ನಾನು ಹೇಳಿ ಆಗೋದಿತ್ತು ನಾವು ಅದೇ ಟಿಪ್ಪು ಸುಲ್ತಾನ್ ಮಾತಾಡ್ತಾರೆ ಗೊತ್ತಿಲ್ಲ. 100 ದಿವಸದ 100 ವರ್ಷ ಹೇಳಿಯಾಗಿ ಬದುಕೋದ್ಕಿಂತ 1 ದಿವಸ ಹುಲಿಯಾಗಿ ಬದುಕಿದ್ರೆ ಸಾಕು ಅಂತ ಹೇಳಿ ನನ್ನ ಸಣ್ಣ ಮಗಳಿದ್ದಂಗಿದೆ. ಏನು ಈಗಿಂದ್ರ ಇದು ಒಳ್ಳೆಗಳ ಬಹಳ ಒಳ್ಳೆ ನಿರೂಪಣೆ ಮಾಡ್ತಾರೆ ಕಾರ್ಯಕ್ರಮವನ್ನು. ಆದ್ರೆ ಮಹಾತ್ಮ ಗಾಂಧೀಜಿಯವರ ಕಂಡಂತ ರಾಮ ನಮಗೆ ಬೇಕಾಗಿದೆ, ನಮಗೆ ಅವಶ್ಯಕತೆ ಇದೆ, ನಿಮಗೆ ಅವಶ್ಯಕತೆ ಇದೆ. ಈ ದೇಶವನ್ನು ಒಕ್ಕೂಡಿಸ್ಕೊಂಡು ಹೋಗೋದು ಆ ರಾಮ ಬೇಡ. ಕಟ್ಟಕತೆ ರಾಮ ಬೇಡ. ನಮಗೆ ಮಹಾತ್ಮ ಗಾಂಧೀಜಿಯವರು ಕಂಡಂತ ರಾಮ ಸ್ವರಾಜ್ಯ, ಗ್ರಾಮ ಸ್ವರಾಜ್ಯ ಇವತ್ತು ಬೇಕಾಗಿದೆ ಬಂಧುಗಳೇ. ಅದಕ್ಕೆ ಇವತ್ತು ದೇಶವನ್ನ ಮಹಾತ್ಮನ ತಂದಂತವ್ರನ್ನ ದೇವರುಡಿ ಕಟ್ತಾರಲ್ಲ, ಇವ್ರು ಯಾರು ಬಿಡ್ತಾರಪ್ಪ? ಬ್ರಿಟಿಷರು ಅವ್ರು ಮನದೇವರು ಬಿಜೆಪಿಯವರು ಮನದೇವರೀಗ ಅವಾಗ ಇನ್ನೊಬ್ಬ ಬೂಟ್ ಬೇಕಿತ್ತವ ಬ್ರಿಟಿಷರು ಬೂಟ್ ಜೈಲಾಗಿದ್ದಾರೆ. ಯಾರು ಮಿಸ್ಟರ್ ಸಾವರ್ಕರ್. ಅವನು ಜಯಂತಿ ಮಾಡ್ತಾರೆ, ಅವ್ನು ಸರ್ಕಾರ ಕಟ್ಟಿಸ್ತಾರೆ. ನಾಚಿಕೆ ಮಾನ ಮರ್ಯಾದೆ ಐತಾಗಿ ಭಾರತೀಯ ಜನತಾ ಪಕ್ಷದವರು ಒಬ್ಬ ಘೋಷಣ ದೇವರು ಕಟ್ಟಿಸ್ತಾರ. ಮಹಾತ್ಮ ಗಾಂಧೀಜಿಯವರನ್ನ ಮಹಾತ್ಮನ ಬಾಪೂಜಿಯನ್ನ ಕೊಂದಂತವ್ನ ಇವ್ರು ಪೂಜೆ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವ್ರು ಏನ್ ಮಾಡ್ರು ಅಂತ ಮಾತಾಡ್ತಾರೆ ಇವರು. ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶದ ಮೇಲೆ ಇವ್ರು ಗೌರವ ಐತಲ್ರಪ್ಪ. ಕೊಡಿಸಬೇಕಾ ಮಹಾತ್ಮ ಗಾಂಧೀಜಿ ಇರ್ಬೇಕಾ? ಎಲ್ಲ ಬಿಟ್ಟು ತುಂಡು ಬಕ್ಕಿ ಬೇಗ ಕೇಳಿದಪ್ಪ.
ಇವರು ಆ ರಾತ್ರಿ ನಮ್ಗೆ ಕೊಡಿಸಿ RSS ಸಂಘಟನೆಗಿದ್ದಾವ. ಏನು ರಾಷ್ಟ್ರೀಯ ಏನಿದು ಸ್ವಯಂ ಸೇವಕ ಸಂಘ ಅಂತ ಸುಡುಗಾಡ ಎಲ್ಲೈತಪ್ಪ ಸಂಘ ನಿಮ್ಮದು ಗರ್ಮಗಳ ಒಂದು ನಾಯಿಗರಿಯ ಸತ್ತವನು ದೇಶಕ್ಕೆ ನೀವು ಯಾವಾಗ ಹುಟ್ಟುಕೊಂಡ್ರಿ ಈ ದೇಶದಾಗ ನಮ್ಗೆ ಗೊತ್ತೈತಿ. ನೀವು ಬಹಳ ಕಿಶಾಕ್ ಹೋಗ್ಬೇಡ್ರಿ, ನಮ್ಗೆಲ್ಲ ಗೊತ್ತಿದೆ. ನಾವು ಬೇಕಂತ ಮಾಡಿ ನೀವು ಮುದ್ರಾ ಕೊಡಕ ಮಾಡಿ ಈ ಕಾರ್ಯಕ್ರಮ ಇದು ಭಾರತೀಯರ ಕಾರ್ಯಕ್ರಮ, ಭಾರತ ದೇಶದ ಕಾರ್ಯಕ್ರಮ. ನಾವು ಸರ್ವ ಜನಾಂಗದ ಶಾಂತಿಯ ತೋಟ, ಇದು ಪವಿತ್ರವಾದ ಕಾರ್ಯಕ್ರಮ. ನೋಡಿದ್ರೆ ಅವ್ರ ಪ್ರಾರ್ಥನೆ ಪ್ರಾರಂಭ ಆಯಿತು. ಇವತ್ತು ಆಕಾಶದಿಂದ ಆ ಭಗವಂತನೇ ಇವತ್ತು ಅವರಿಗೆ ಪುಷ್ಪ ರೂಪದಲ್ಲಿ ಏನು ಪವಿತ್ರಗೊಳಿಸಿದ ಇಲ್ಲಿದ್ದೀನಿ. ಇವತ್ತು ಗೌಡಿಗೆ ಒಬ್ಬ ಅಂತ ಇಬ್ಬರು ಗೌಡರು ನೋಡಿ ಗೌಡಿಗೆ ಇಟ್ಕೊಂಡು ಮರ್ಯಾದ ನಮ್ಮೂರು ಕಡಗಟ್ಟ ಗುಡ್ಡನೇ ಇವು ಹೌದಲ್ಲ, ಯಾರು ಹೋಗ್ತಿರ್ಲಿ. ಅದಕ್ಕೆ ಬರೀ ಕಳಿಸ್ಕೋಬಾರ್ದು. ಎಲ್ಲರೂ ಎಲ್ಲ ಜಾತಿ ಜನಾಂಗಗಳು ಈ ದೇಶವನ್ನು ಕಟ್ಟಾನ. ನಮ್ಮ ಬೆಡದೂರು ಸಾಹೇಬ್ ಹೇಳಿಲ್ಲ, ನಾವು ಬಿಡೋದಿಲ್ಲ. ನಮ್ಮ ದೇಹಗಳ ಮುಸಿದವರಿಗೆ ಈ ದೇಶದ ಒಕ್ಕಟ್ಟನ್ನ, ಏಕತೆಯನ್ನ, ಭಾವೈಕ್ಯತೆಯನ್ನ ನಾವು ಕಟ್ಟೇ ಕಟ್ಟುತ್ತೇವೆ. ಧನ್ಯವಾದಗಳು. ಅಲ್ವಾ? ಹಾಗಾಗಿ ಮನರಂಜನೆ ಬೇಕು, ಮಣ್ಣನೆಯುಕ್ತ ಜೀವನ ಬೇಡವಾ? ಕೊನೆ ತನಕ ಹಾಗಾದ್ರೆ ನಮ್ಮ ಮಕ್ಕಳನ್ನ ಹೀಗೆ ಒಂದು ಮಟ್ಟದ ವಿದ್ಯೆಯನ್ನ ಕೊಟ್ಟು ಬೆಳೆಸೋಣ, ಒಂದು ಕೆಲಸವನ್ನ ಕೊಡಿಸೋಣ, ಅವ್ರ ಜೀವನ ಹೀಗೆ ಮುಗ್ದೋಗಿ ಅಂತ ಯೋಚನೆ ಮಾಡ್ಬೇಕಾ? ಅಥವಾ ನಾವು ಮಕ್ಕಳನ್ನ ಕೊಟ್ಟಿರುವುದು ನಮ್ಮ ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯಾಗಿ ಅನ್ನೋದನ್ನ ಯೋಚನೆ ಮಾಡ್ಬೇಕಾ? ನಿಜ ತಾನೆ? ಯೋಚನೆ ಮಾಡಿ. ನಮ್ಮ ಒಂದು ತಿಳುವಳಿಕೆ ಎಷ್ಟರ ಮಟ್ಟಿಗೆ ವಿರುದ್ಧವಾಗಿ ಹೋಗ್ತಾ ಇದೆ. ನಾವು ಅದಕ್ಕೆ ಏನು ಮಾಡ್ತಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. ನನಗೂ ಜಾಸ್ತಿ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ನಾನು ಎಷ್ಟನ್ನ ಯಾರು ನನಗೆ ಹೇಳಿದ್ರು. ಆಚೆ ಈಚೆ ಇಬ್ರು ಹುಡುಗಿಯರನ್ನ ನಿಲ್ಲಿಸ್ಕೊಂಡು ಇದ್ರಂತೆ ಅವರ ಕ್ಯಾರೆಕ್ಟರ್ ಮೇಲೆ ಮಾತಾಡಿದ್ರು. ನೋಡೋಣ ಒಬ್ಬ ಅದು ಹಿಂಗಲ್ಲ ಹಿಂಗೆ ಅಂತ ಹೇಳಿ ಎಲ್ಲರೂ ಮಾತಾಡಿದ್ಯಾ? ಹಾಗಾದ್ರೆ ಹೌದು ಅನ್ನೋದನ್ನ ನಮ್ಮ ಮುಂದಿನ ಪೀಳಿಗೆ ಕಲಿತಾ ಇದೆಯಲ್ಲ. ಇಲ್ಲಿ ಕುತ್ಕೊಂಡು ನಾವು ಮಾತಾಡ್ತಾ ಇದ್ವಿ ಗಾಂಧೀಜಿ ಎಂತ ದೊಡ್ಡ ವ್ಯಕ್ತಿ ಅಂತ ಹೇಳಿ. ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಗೊತ್ತಿರೋದು ಈ ವಿಷಯ. ಹಾಗಾದ್ರೆ ಅವರ ವಿಚಾರವನ್ನು ಬದಲಿಸೋರು ಯಾರು ಅಲ್ವಾ? ನಾವು ತಾನೇ ಇದನ್ನ ಮಾಡ್ಬೇಕಾಗಿರೋದು. ಒಂದು ಕಥೆಯನ್ನು ಹೇಳ್ತೀನಿ ಕೇಳಿ. रघुपति